ಗುಪ್ತಚರ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ಜರಿ ನೇಮಕಾತಿ. ಡಿಗ್ರಿ ಆದವರು ಈ ಕೂಡಲೇ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ. ಹೌದು ಸ್ನೇಹಿತರೆ, ಎಲ್ಲರಿಗೂ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡ್ರಿ, ಇವತ್ತಿನ ಬಿಸಿ ಬಿಸಿ ಸುದ್ದಿ ರೀ. ಯಾರ್ಯಾರು ಡಿಗ್ರಿ ಮುಗಿಸ್ಕೊಂಡು ಮನೆಯಲ್ಲಿ ನಿರುದ್ಯೋಗಿಯಾಗಿ ಕೂತಿರಿ ಅವರಿಗೆ ಸಂತೋಷವಾದ ಸುದ್ದಿನೇ ತಂದಿನಿ. ಬರೀ ಸ್ಟೇಟ್ ಗೌರ್ಮೆಂಟ್ ಅಂತ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮನ್ನು ನೀವು ಓದ್ಕೊಂಡು ಕುಂತ್ರೆ ಎಕ್ಸಾಮು ಕ್ಲಿಯರ್ ಆಗಲ್ಲ, ನಿಮ್ಮ ಜಾಬು ಆಗೋದು ಕ್ಲಿಯರ್ ಅಲ್ಲ. ಸರ್ ನೋಡ್ರಿ, ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ದಿಂದ ಒಂದು ಒಳ್ಳೆಯ ಜಾಬ್ ಸ್ಕೀಮ್ ಅಂದರೆ ಅಪ್ಲಿಕೇಶನನ್ನು ತಂದಿನಿ ನೋಡ್ರಿ. ಜುಲೈ 19ಕ್ಕೆ ಬಿಟ್ಟಾರ್ರಿ. ಡಿಗ್ರಿ ಮುಗಿಸಿದವರಿಗೆ IB ನೇಮಕಾತಿಯಲ್ಲಿ ಆದ ನೋಡ್ರಿ, ಇಂಟೆಲಿಜೆನ್ಸ್ ಬ್ಯೂರೋ ಅಂತ್ರಿ. ಒಟ್ಟು ನಿರುದ್ಯೋಗಿ ಯುವಕರಿಗೆ ಸಂತೋಷದ ಸುದ್ದಿ. ಗೃಹ ಸಚಿವಾಲಯದಿಂದ ಅಧೀನದಲ್ಲಿದ್ದ ಕಾರ್ಯನಿರ್ವಹಿಸುತ್ತಿರುವ ಭಾರತದ ಗುಪ್ತಚರ ಬ್ಯೂರೋ ಅಂದರೆ ಏನ್ರಿ, ಇಂಟೆಲಿಜೆನ್ಸ್ ಬ್ಯೂರೋ ರೀ, 2025ನೇ ಸಾಲಿನ ಸಹಾಯಕ ಕೇಂದ್ರ ಗುಪ್ತ ಕಚೇರಿ ಅಧಿಕಾರ ACIO ಗ್ರೇಡ್ 2ರ ಹುದ್ದೆಗಳ ಭರ್ತಿಗಾಗಿ ಬಹು ನಿರೀಕ್ಷಿತ ಅಧಿಸೂಚನೆಯನ್ನು ಪ್ರಕಟಿಸಿದೆ ನೋಡ್ರಿ. ಈ ಹುದ್ದೆಗಳಲ್ಲಿ ಟೋಟಲ್ 3717 ಪೋಸ್ಟ್ ಆದ್ರಿ. ನಿಮ್ಮದು ಒಂದು ಆಗಲ್ವಾ? ಸುಮ್ಮನೆ ನೀವು ಓದ್ತೀರಾ, ಉದ್ದುದ್ದಾಗಿ ನೀವು ಸ್ಟೇಟ್ ಗೌರ್ಮೆಂಟ್ ಓದ್ಕೊಂತ ಹೋಗ್ತೀರಾ, ಅವು ಜಾಬು ಆಗಲ್ಲ, ಏನೂ ಆಗಲ್ಲ. ನೀವು ನೋಡ್ರಿ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ನಿಮ್ಮ ಲೈಫನ್ನು ಚೇಂಜ್ ಮಾಡುವಂಥ ವಿಡಿಯೋ ಆದ್ರಿ. ಗುಪ್ತ ಕ್ಷೇತ್ರ ಅಂದಾಗ ಅದು ಕೆಲವು ಚಿತ್ರಗಳಲ್ಲಿ ನೋಡಿದ ರಹಸ್ಯಮಯ ಕೆಲಸ ಮಾತ್ರವಲ್ಲ ರೀ. ರಾಷ್ಟ್ರದ ಒಳಗಿನ ಭದ್ರತೆಗಾಗಿ ನಿರಂತರ ಚಟುವಟಿಕೆಯಲ್ಲಿ ತೊಡಗಿರುವ ಈ ಒಂದು ಸಂಸ್ಥೆ ತಂತ್ರಜ್ಞಾನದೊಂದಿಗೆ ಮತ್ತು ಸಶಕ್ತಗೊಳ್ಳುತ್ತಿದೆ. ಇಂಥ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಗೇನೂ ಕಡಿಮೆ ಇಲ್ಲ ನೋಡ್ರಿ. ರಾಷ್ಟ್ರಭಕ್ತಿಗೆ ಪರವಾಗಿ ಆದ್ರಿ ಗುಪ್ತಚರ ಕ್ಷೇತ್ರ ಅಂದ್ರೆ ಯಾವುದೇ ಒಂದು ಹೈಡ್ ಆ್ಯಂಡ್ ಸಿಕ್ ಪ್ಲೇಸ್ ಅಲ್ರಿ. ನೋಡ್ರಿ, ಈಗ ಖಾಲಿ ಹುದ್ದೆಗಳ ಬಗ್ಗೆ ಹೇಳ್ತೀನಿ ನೋಡ್ರಿ ನಿಮಗೆ. ಖಾಲಿ ಹುದ್ದೆಗಳು ಯಾವ್ಯಾವ ಅದಾವ್ರಿ ಸರ್ ಅಂದ್ರೆ, ಇಲ್ಲಿ ನೋಡ್ರಿ, ಹುದ್ದೆಗಳ ಸಂಖ್ಯೆ ಟೋಟಲ್ ಎಷ್ಟು ಅದಾವ್ರಿ ಅಂದ್ರೆ 3717 ಅದಾವ್ರಿ. ಮತ್ತು ನೋಡ್ರಿ, ಯಾವ್ಯಾವ ಕಾಸ್ಟಿಗೆ ಎಷ್ಟೆಷ್ಟು ಪೋಸ್ಟ್ ಅದಾವ್ರಿ ಸರ್ ಅಂದ್ರೆ, ಸಾಮಾನ್ಯ ವರ್ಗದವರಿಗೆ 1537 ಪೋಸ್ಟ್ ಅದಾವ್ರಿ. OBCದವರಿಗೆ 946 ಪೋಸ್ಟ್ ಅದಾವ್ರಿ. SC ಕಾಸ್ಟ್ದವರಿಗೆ 566 ಪೋಸ್ಟ್ ಅದಾವ್ರಿ. STದವರಿಗೆ 226 ಪೋಸ್ಟ್ ಅದಾವ್ರಿ. EWAS EWS ಒಳಗೆ 442 ಪೋಸ್ಟ್ ಅದಾವ್ರಿ. ಹಾಗೂ ಒಟ್ಟು ಎಷ್ಟು ಅದಾವ್ರಿ ಸರ್ ಅಂದ್ರೆ 3017 ಅದಾವ್ರಿ. ಮತ್ತೆ ಹೇಳಕತ್ತೀನಿ ರೀ, ಸೆಂಟ್ರಲ್ ಗೌರ್ಮೆಂಟನ್ನು ನೀವು ಎಕ್ಸಾಮನ್ನು ಟ್ರೈ ಮಾಡಿರಿ, ಯಾಕಂದ್ರೆ ಜಲ್ದಿ ಆಗತ್ತಾ. ಮತ್ತು ನೋಡ್ರಿ, ಈ ಒಂದು ಜಾಬ್ ಆಗಕ್ರಿ ಸರ್ ಅರ್ಹತಾ ಮಾನದಂಡ ಏನಾದ್ರಿ ಅಂದರೆ ಕ್ವಾಲಿಫಿಕೇಷನ್ ಏನಾದ ಅನ್ನೋದು ಕೇಳ್ಯಾರ ನೋಡ್ರಿ. ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕು. ಅಂದರೆ ಯಾವುದೇ ಒಂದು ಯೂನಿವರ್ಸಿಟಿಯಿಂದ ನೀವು ಒಂದು ಡಿಗ್ರಿಯನ್ನು ಮುಗಿಸಿರ್ಬೇಕು ರೀ. ಮತ್ತು ಕಂಪ್ಯೂಟರ್ ಜ್ಞಾನ ಇರಬೇಕಾಗತ್ತೆ ರೀ. ಕಂಪ್ಯೂಟರ್ ಜ್ಞಾನ ಅಂದರೆ ಏನು ರೀ, ನಿಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳಂಗಿಲ್ಲ ರೀ ಅವರು. ಒಂದು ಕಂಪ್ಯೂಟರ್ ಯಾವ ಥರ ವರ್ಕ್ ಆಗೋದನ್ನು ಗೊತ್ತಿದ್ರೆ ಸಾಕು ರೀ. ವಯಸ್ಸು ಎಷ್ಟು ಇರಬೇಕು ಸರ್ ಅಂದ್ರೆ 18ರಿಂದ 27 ವಯಸ್ಸರ ನಡುವೆ ಇರಬೇಕು ರೀ. ಮತ್ತು ಮೀಸಲಾತಿ ಶ್ರೇಣಿಗೆ ಸರ್ಕಾರದಿಂದ ನಿಗದಿಪಡಿಸಿದ ಸಡಿಲಿಕೆ ಇರುತ್ತದೆ ನೋಡ್ರಿ. ಮತ್ತು ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರುತ್ತೆ ಅನ್ನೋದು ನಾವು ಒಂದೊಂದಾಗಿ ತಿಳಿಸ್ತೀನಿ ಸ್ನೇಹಿತರೆ. ನೋಡ್ರಿ, ಪೂರ್ತಿಯಾಗಿ ನೋಡ್ರಿ ವಿಡಿಯೋ. ಆಯ್ಕೆ ಪ್ರಕ್ರಿಯೆ 3 ಹಂತಗಳಲ್ಲಿ ನಡೆಯುತ್ತದೆ ರೀ. ಟೈರ್ 1 ರೀ, ವಸ್ತುನಿಷ್ಠೆ ಪ್ರಶ್ನೆಗಳ ಪ್ರಕ್ರಿಯೆ, ಆಬ್ಜೆಕ್ಟಿವ್ ಟೈಪ್ ಆದರೆ. ಮತ್ತು ಟೈರ್ 2 ನೋಡ್ರಿ, ವಿವರಣಾತ್ಮಕ ಪ್ರಶ್ನೆಗಳ ಪ್ರಕ್ರಿಯೆ. ಎಲ್ಲ ಟೆಸ್ಟ್ ಏನೇನು ಇರ್ತಾರೆ ರೀ, ವಸ್ತುಗಳನ್ನು ನಿಮ್ಮ ಕಣ್ಣಿನ ಪರೀಕ್ಷೆ ಮಾಡ್ತಾರೆ. ಮತ್ತು ವಿವರಣಾತ್ಮಕ ಪ್ರಶ್ನೆಗಳು, ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಥರ ಈ ಒಂದು 2 ಟೈರ್ಗಳಲ್ಲಿ ಅದನ್ನು ತಿಳಿಸ್ಯಾರಿ ಸರ್. ನೋಡ್ರಿ, ಮತ್ತು ಸಂದರ್ಶನ ಅಂದರೆ ಏನು ರೀ, ಇಂಟರ್ವ್ಯೂ ಒಳಗೆ ಎಲ್ಲ ಥರದ್ದು ಇರ್ತಾವೆ ರೀ. ಮತ್ತು ಸಂಬಳ ಯಾವ ಥರ ಇರ್ತದೆ ನೋಡಿರಿ ಸರ್. ಸಂಬಳ ಪ್ರಾಥಮಿಕ ವೇತನ, ನೀವು ಡ್ಯೂಟಿಗೆ ಜಾಯ್ನ್ ಆಗಿಬಿಟ್ರೆ 44,900 ರೂಪಾಯಿ ಪ್ರತಿ ತಿಂಗಳು ನಿಮಗೆ ಸಿಗ್ತದೆ ರೀ. ಮತ್ತು ಗರಿಷ್ಠ ಎಷ್ಟು ಸಿಗ್ಬೋದು ರೀ ಸರ್ ಅಂದ್ರೆ, ಒಂದು ತಿಂಗಳಿಗೆ ನೀವು ಏನಾದರೂ ಎಕ್ಸ್ಪೀರಿಯನ್ಸ್ ಆದಂದ್ರೆ 1,42,400 ರೂಪಾಯಿವರೆಗೂ ಪ್ರತಿ ತಿಂಗಳಾಗಿ ನಿಮಗೆ ಸಿಗ್ತದೆ ರೀ. ಮತ್ತು ಹೊರತಾಗಿ TA, DA, HRA ಮತ್ತು ಇತರೆ ಸೌಲಭ್ಯಗಳು ಸಹ ಇದರಲ್ಲಿ ಒಂದು ನೌಕರಿಯಲ್ಲಿ ನಿಮಗೆ ಸಿಗುತ್ತಾವೆ ರೀ. ಅರ್ಜಿ ಸಲ್ಲಿಕೆ ಮತ್ತು ಅಧಿಸೂಚನೆ ಬಿಡುಗಡೆ ರೀ. ಪೂರ್ಣ ಅಧಿಸೂಚನೆಯನ್ನು ಜುಲೈ 19ರಂದು 2025ರಂದು www.mha.gov.ನಲ್ಲಿ ಪ್ರಕಟಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಯು ಕೂಡ ಇದೇ ದಿನಾಂಕದಿಂದ ಆರಂಭವಾಗಿದೆ. 19ನೇ ತಾರೀಕಿನಿಂದ ಈ ಒಂದು IB ಎಲ್ಲ ಅಪ್ಲಿಕೇಶನ್ಗಳು ಚಾಲೂ ಆಗ್ಯಾವ್ರಿ. ನೀವು ಹೋಗಿ ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಈ ಒಂದು ಅರ್ಜಿಯನ್ನು ಹಾಕಬೇಕು ರೀ. ಮತ್ತು ಇದು ನಿಮಗೆ ಸೂಕ್ತವೇನು ಯಾವುದೇನು ಇಲ್ಲ ಅನ್ನೋದನ್ನು ನಾವು ಕ್ಲಿಯರಾಗಿ ನೋಡ್ರಿ. ಈ ಹುದ್ದೆ ಕೇವಲ ಸರ್ಕಾರಿ ಉದ್ಯೋಗವಲ್ಲರಿ, ಇದು ನಿಮ್ಮ ದೇಶದ ಭದ್ರತೆಗಾಗಿ ನಿಷ್ಠೆಯಾಗಿ ಸೇವೆ ಸಲ್ಲಿಸುವ ಅವಕಾಶವಾಗಿದೆ ರೀ. ಎಲ್ಲರೂ ಉಪಯೋಗ ಪಡ್ಕೋಬೇಕು ರೀ. ತಂತ್ರಜ್ಞಾನ ವಿಶ್ಲೇಷಣೆ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಧೈರ್ಯ ಮತ್ತು ಯುವಕರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಿ. ಎಲ್ಲರೂ ಯಾರ್ಯಾರು ಘಟ್ಟದಿರಿ, ಧೈರ್ಯದಿಂದ ಇದಿರಿ, ಧೈರ್ಯವಂತ ಇದಿರಿ, ದಯವಿಟ್ಟು ಈ ಒಂದು ಅರ್ಜಿಯನ್ನು ಸಲ್ಲಿಸ್ರಿ. ಯಾರು ಧೈರ್ಯ ಇಲ್ಲ, ದಯವಿಟ್ಟು ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸಕ್ಕೆ ಹೋಗಬೇಡ್ರಿ. ಅಧಿಕೃತ ವೆಬ್ಸೈಟ್ ಹೋಗ್ರಿ. ನಾವು ಒಂದು ಇದ್ರ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀನಿ ಮತ್ತು ನಾನು ಟೆಲಿಗ್ರಾಮ್ ಚಾನಲ್ನ ಲಿಂಕ್ ನೀಡಿರ್ತೀನಿ. ನೀವು ಹೋಗಿ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿರಿ. ಮತ್ತು ಯಾವ ಥರ ಅಪ್ಲಿಕೇಶನ್ ಹಾಕಬೇಕು, ಯಾವ ವೆಬ್ಸೈಟ್ ರೀ ಅದನ್ನು ನಾನು ಪೂರ್ತಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಹೇಳ್ತಾ ಇರ್ತೀನಿ. ನೀವು ದಯವಿಟ್ಟು ನನ್ನ ಟೆಲಿಗ್ರಾಮ್ ಚಾನಲನ್ನು ನೀವು ಜಾಯಿನ್ ಮಾಡ್ಕೊಳ್ರಿ.
ಮತ್ತು ಯಾರೂ ಕೂಡ ಮಿಸ್ ಮಾಡ್ಕೋಬೇಕ್ರಿ. ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ತೊಗೋಬೇಕಂದ್ರೆ ಎಲ್ಲರೂ ಪುಣ್ಯ ಮಾಡಿರ್ಬೇಕ್ರಿ. ಸುಮ್ಮನೆ ಸ್ಟೇಟ್ ಗೌರ್ಮೆಂಟ್ ಅಂತ ಸ್ಟೇಟ್ ಗೌರ್ಮೆಂಟ್ ನೌಕರಿಗೆ ನೀವು ಸಾಯ್ತೀರಿ. ಸ್ಟೇಟ್ ಗೌರ್ಮೆಂಟ್ ನೌಕರಿ ಆಗೋದು ಕೆಲವು ಜನರದ್ರಿ. ಮತ್ತು ಸಿಂಪಲಾಗಿ ನಿಮಗೆ ಹೇಳ್ಬೇಕಾದ್ರೆ ಸ್ಟೇಟ್ ಗೌರ್ಮೆಂಟುದು ನೌಕರಿ ಜಾಬ್ಸ್ ರೀ ಸಮುದ್ರ ಇದ್ದಂಗೆ ರೀ. ಸಮುದ್ರದಾಗ ಯಾರು ಈಸಿ ಪರ್ಫೆಕ್ಟಾಗಿ ಈಸ್ಕೊಂಡು ಲಾಸ್ಟಿಗೆ ದಡಷ್ಟು ಇರ್ತೀರಿ ಅವ್ರಿಗೆ ನೌಕರಿ ಸಿಗ್ತದೆ ರೀ. ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಹಂಗಿಲ್ಲ ರೀ ಸರ್. ಅದು ನದಿ ಇದ್ದಂಗೆ ರೀ ಅಥವಾ ಬಾವಿ ಇದ್ದಂಗೆ ರೀ. ಅದರಲ್ಲಿ ಯಾರಿಗೆ ಈಸಾಗಿ ಬರ್ತದೆ ಅವರೇ ನೌಕರಿ ತೊಗೊಳೋದ್ರಿ. ಮತ್ತು ರೀ ಸರ ಇದೇ ಥರದ ಮಾಹಿತಿಗಾಗಿ ನಮ್ಮ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಪ್ರತಿಯೊಂದು ಜಾಬಿನ ಮಹತ್ವವನ್ನು ನಾ ಇವತ್ತು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾ ಇರ್ತೀನಿ ರೀ. ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಲಿಂಕ್ ಜಾಯಿನ್ ಮಾಡ್ಕೊಳ್ರಿ ಎಲ್ಲರೂ.